ಎಲ್ಲಾ ಗೃಹಲಕ್ಷ್ಮಿಯರಿಗೂ ಒಟ್ಟು 10,000 ರೂಪಾಯಿವರೆಗೂ ಹಣ ಜಮೆ ಆಗಲು ಶುರುವಾಗ್ತಾ ಇದೆ. ಬಂಪರ್ ಸುದ್ದಿ ಅಂತ ಹೇಳ್ಬೋದು. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿಯರಿಗೆ ಒಟ್ಟು 58,000 ರೂಪಾಯಿವರೆಗೂ ಹಣ ಬರುವಂತ ಒಂದು ಮಾಹಿತಿ ಬಂದಿದೆ. ಅದೇ ತರ ರೇಷನ್ ಕಾರ್ಡ್ಗೆ ಲಿಂಕ್ ಇದ್ದ ಗೃಹಲಕ್ಷ್ಮಿಯವರು ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು. ಈ 3 ತಪ್ಪು ಮಾಡಿದೆ ಆದಲ್ಲಿ ನಿಮಗೆ ಅಕೌಂಟ್ಗೆ ಹಣ ಕೂಡ ಬರೋದಿಲ್ಲ ಅಂತ ಹೇಳಲಾಗಿದೆ. ಇನ್ನು ವೀಕ್ಷಕರೇ, BPL ಕಾರ್ಡ್ ಇದ್ದವರಿಗೂ ಕೂಡ ಬಂಪರ್ ಸುದ್ದಿ ಬಂದಿದೆ. ಅದೇ ತರ ಇಂದಿರಾ ಕಿಟ್ ಘೋಷಣೆ ಬಗ್ಗೆ ಆಗಿರಬಹುದು. ಅದೇ ತರ ಇನ್ನೊಂದು ಹೊಸ ಯೋಜನೆ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ. ಪಡಿತರ ಪಡೆದುಕೊಳ್ಳೋರಿಗೂ ಕೂಡ ಸೂಪರ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಬಸ್ ಸಂಚಾರ ಮತ್ತೆ ಬಂದ್ ಆಗಲಿದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಮತ್ತೊಮ್ಮೆ ಮುಷ್ಕರ ಮಾಡೋದಕ್ಕೆ ಘೋಷಣೆ ಮಾಡ್ತಾ ಇದ್ದಾರೆ. ಯಾವ ದಿನಾಂಕದಂದು ಎಲ್ಲಿ ಮುಷ್ಕರ ಮಾಡ್ತಾ ಇದ್ದಾರೆ ಅದು ಕೂಡ ನೋಡೋಣ. ಇನ್ನು ಬಿಗ್ ಬಾಸ್ ಸೀಸನ್ ಕನ್ನಡ, ಹೌದು ವೀಕ್ಷಕರೇ, ಬಿಗ್ ಬಾಸ್ ನ ವಿನ್ನರ್ ಕೂಡ ಘೋಷಣೆ ಆಗಿದೆ. ಅವರಿಗೆ ಎಷ್ಟು ಒಂದು ಪ್ರೈಸ್ ಬಂದಿದೆ ಗೊತ್ತಾ? ಅಂದ್ರೆ ಎಷ್ಟು ಹಣ ಬಂದಿದೆ ಗೊತ್ತಾ? ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಹೌದು, ರನ್ನರ್ ಅಪ್ ಗೆ ಎಷ್ಟು ಹಣ ಕೊಟ್ಟರು, ಬಿಗ್ ಬಾಸ್ ವಿನ್ನರ್ ಯಾರು, ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ನೋಡ್ತಾ ಹೋಗೋಣ ವೀಕ್ಷಕರೇ. ಇನ್ನು ಕರ್ನಾಟಕದ ಯೋಜನೆ ಏನಿದೆ ನೋಡಿ, ಶಕ್ತಿ ಯೋಜನೆ, ಮಹಿಳೆಯರಿಗೆ ಉಚಿತ ಪ್ರಯಾಣದ ಯೋಜನೆ. ಈ ಒಂದು ಯೋಜನೆ ಇಡೀ ದೇಶಕ್ಕೆ ಮಾದರಿ ಆಗಲಿದೆ ಅಂತಾನೆ ಹೇಳ್ಬೋದು. ತಮಿಳುನಾಡಿನಲ್ಲೂ ಕೂಡ ಈಗ ಉಚಿತ ಬಸ್ ಯೋಜನೆ ಪುರುಷರಿಗೆ ಕೊಡಲು ಅಲ್ಲಿನ ಸರ್ಕಾರ ಮುಂದಾಗ್ತಾ ಇದೆ. ಅಂದ್ರೆ ಚುನಾವಣೆಗೂ ಮುನ್ನ ಬಂಪರ್ ಘೋಷಣೆ ಕೂಡ ಮಾಡಲಾಗಿದೆ. ಇನ್ನು ಬಂಗಾರ ಮತ್ತು ಬೆಳ್ಳಿ ದರ ಮುಂದಿನ ದಿನದಲ್ಲಿ ಏರಿಕೆ ಆಗುತ್ತಾ ಇಳಿಕೆ ಆಗುತ್ತಾ, ಇದರ ಬಗ್ಗೆ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಆಭರಣ ಖರೀದಿ ಮಾಡೋರು, ಮದುವೆ ಸೀಸನ್ಗೆ ಏನಾದ್ರು ಆಭರಣ ಬೆಳ್ಳಿ ಬಂಗಾರ ಖರೀದಿ ಮಾಡೋರು ಈ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ. ಎದಕ್ಕಂದ್ರೆ ಎಲ್ಲ ಒಂದು ಬ್ರೇಕಿಂಗ್ ನ್ಯೂಸ್ಗಳು ಈ ಒಂದು 10 ನಿಮಿಷದಲ್ಲಿ ನಿಮಗೆ ಫಟಾಫಟ್ ಆಗಿ ಎಲ್ಲ ಕೂಡ ಹೇಳಲಿದ್ದೇವೆ. ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯವರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಎಷ್ಟು ಹಣ ಬಂದಿದೆ, ಎಷ್ಟು ಹಣ ಇನ್ನೂ ಕೂಡ ಬರಬೇಕು, ನಿಮ್ಮ ಊರಿನ ಹೆಸರಿನ ಜೊತೆಗೆ ಕಮೆಂಟ್ ಮಾಡಿ. ನಿಮಗೆ ನಾವು ಅದಕ್ಕೆ ಉತ್ತರ ಕೂಡ ಕೊಡ್ತೇವೆ. ನಿಮಗೆ ಕಮೆಂಟ್ಗೆ ರಿಪ್ಲೈ ಕೂಡ ನಾವು ಮಾಡಲಿದ್ದೇವೆ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿಯರಿಗೆ ಇಲ್ಲಿವರೆಗೂ ಒಟ್ಟು 58,000 ರೂಪಾಯಿವರೆಗೂ ಹಣ ಸರ್ಕಾರ ಹಾಕಬೇಕು ಅಂತ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ ಇದರ ಅರ್ಥ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಶುರುವಾಗಿ ಆಗಸ್ಟ್ ತಿಂಗಳಲ್ಲಿ 2023ರಲ್ಲಿ 2023ರಿಂದ ಆಗಸ್ಟ್ ತಿಂಗಳಿಂದ ಡಿಸೆಂಬರ್ ವರೆಗೂ 5 ಕಂತು ಹಣ, ಮತ್ತೆ 2024 ಜನವರಿಯಿಂದ ಡಿಸೆಂಬರ್ ವರೆಗೂ 12 ಕಂತು, ಮತ್ತೆ 2025ರ ಜನವರಿಯಿಂದ ಡಿಸೆಂಬರ್ ವರೆಗೂ 12 ಕಂತು, 12 ಪ್ಲಸ್ 12 ಹಾಗೂ ಇದಕ್ಕೆ 5 ಆಡ್ ಮಾಡಿದರೆ 29 ಕಂತು ಗೃಹಲಕ್ಷ್ಮಿಯರ ಅಕೌಂಟ್ಗೆ ಬರಬೇಕು. ಆದ್ರೆ ಸರ್ಕಾರ ಇಲ್ಲಿವರೆಗೂ 24 ಕಂತು ಹಣವನ್ನ ಹಾಕಿದೆ ಅಂತ ಖುದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಸಚಿವರೇ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇದರ ಅರ್ಥ ಇನ್ನೂ ಕೂಡ 5 ಕಂತು ಸರ್ಕಾರ ಗೃಹಲಕ್ಷ್ಮಿಯರಿಗೆ ಕೊಡೋದು ಬಾಕಿ ಉಳಿಯುತ್ತೆ ಡಿಸೆಂಬರ್ ವರೆಗೂ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ ಇದರ ಅರ್ಥ ನಿಮಗೆ ಈಗ 5 ಕಂತು ಹಣ ಬರಬೇಕು, 10,000 ರೂಪಾಯಿ ನಿಮಗೆ ಗೃಹಲಕ್ಷ್ಮಿಯರಿಗೆ ಬರಬೇಕು ಅಂತ ಹೇಳಲಾಗಿದೆ. ಬಾಕಿ ಇರುವ ಹಣವನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡೋಕ್ಕಿಂತ ಮುಂಚೆ ಮೊದಲು ಬಾಕಿ ಇರುವ ಹಳೆಯ ಕಂತು ಅಂದ್ರೆ 2025ರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು 2 ತಿಂಗಳದ್ದು ಕಂತು ಏನು ಮಿಸ್ ಆಗಿದ್ದು ನೋಡಿ, ಆ ಒಂದು ಕಂತಿನ ಹಣ ಆದಷ್ಟು ಬೇಗನೆ ಬಿಡುಗಡೆ ಮಾಡಲಾಗ್ತಾ ಇದೆ. ಅಂದ್ರೆ ಇದೇ ಒಂದು ಜನವರಿ 30ನೇ ತಾರೀಕಿನ ಒಳಗೆ ಗೃಹಲಕ್ಷ್ಮಿಯರಿಗೆ ಅಕೌಂಟ್ಗೆ ಈ 4,000 ರೂಪಾಯಿ ಅಥವಾ 2,000 ರೂಪಾಯಿ ಆದ್ರೂ ಹಳೆಯ ಕಂತು ಜಮೆ ಆಗಲಿದೆ ಅಂತ ಹೇಳಲಾಗಿದೆ. ಮೊದಲು 5,000 ಕೋಟಿ ರೂಪಾಯಿ ಹಣವನ್ನ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣವನ್ನ ಕ್ಲಿಯರ್ ಕೂಡ ಮಾಡಲಾಗುತ್ತೆ ಎಂಬುವ ಮಾಹಿತಿ ಸಿಕ್ಕಿರುವಂತದ್ದು ವೀಕ್ಷಕರೇ. ನಂತರ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಆ 3 ತಿಂಗಳದ್ದು ಕೂಡ ಫೆಬ್ರವರಿ ತಿಂಗಳಲ್ಲಿ ಇದರ ಬಗ್ಗೆ ಅಪ್ಡೇಟ್ ಕೂಡ ಬರಬಹುದು ಅಂತ ಹೇಳಲಾಗಿದೆ. ಮೊದಲಿಗೆ ನಿಮಗೆ 4,000 ರೂಪಾಯಿ ಹಣವನ್ನ ಜಮೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಳೆಯ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಮೊದಲು ಜಾಯಿನ್ ಮಾಡಲಾಗುತ್ತೆ, ನಿಮ್ಮ ಅಕೌಂಟ್ಗೆ ಹಾಕಲಾಗುತ್ತೆ ಅಂತ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ಮುಖ್ಯವಾಗಿ BPL ಕಾರ್ಡ್ಗೆ ಲಿಂಕ್ ಇದ್ದ ಗೃಹಲಕ್ಷ್ಮಿಯವರು ಕೂಡ ಈ ಕೆಲಸವನ್ನ ಮಾಡಬೇಕು. ಒಂದು ವೇಳೆ ಇದರಲ್ಲಿ ತಪ್ಪಾಗಿದ್ರೆ ನಿಮಗೆ ಹಣ ಬರಲ್ಲ ಅಂತಾನೂ ಕೂಡ ಹೇಳಲಾಗಿದೆ. ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಏನಾದ್ರೂ ಕುಟುಂಬವನ್ನ ಅನರ್ಹ ಎಂದು ಗುರುತು ಮಾಡಿದ್ರೆ, ಅನರ್ಹ ರೇಷನ್ ಕಾರ್ಡ್ ಅಂತ ಪತ್ತೆ ಮಾಡಿದ್ರೆ ಅಂತ ಕುಟುಂಬಕ್ಕೆ ಗೃಹಲಕ್ಷ್ಮಿ ಯೋಜನೆ ಕೂಡ ಬಂದಾಗ್ತಾ ಇದೆ. ಅನ್ನಭಾಗ್ಯ ಯೋಜನೆ ಕೂಡ ಬಂದಾಗುತ್ತೆ. ಇಂದಿರಾ ಕಿಟ್ ಕೂಡ ಅವರಿಗೆ ಕೊಡೋದಿಲ್ಲ ಅಂತ ಹೇಳಲಾಗಿದೆ. ಇನ್ನು ಏನಾದ್ರೂ ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು ಬೇರೆ ಇರುತ್ತೆ, ಆಧಾರ್ ಕಾರ್ಡ್ ಮೇಲೆ ಹೆಸರು ಬೇರೆ ಇರುತ್ತೆ, ಇನ್ನೊಂದು ಪ್ಯಾನ್ ಕಾರ್ಡ್ ಮೇಲೆ ಬೇರೆ ಇರುತ್ತೆ, ಆ ಪ್ಯಾನ್ ಕಾರ್ಡ್ಗೆ ಲಿಂಕ್ ಇರೋ ಬ್ಯಾಂಕ್ ಖಾತೆಯಲ್ಲಿ ಹೆಸರು ಬೇರೆ ಇರುತ್ತೆ. ಈ ತರ ಇದ್ದಾಗನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ. NPCI ಮ್ಯಾಪಿಂಗ್ ಇಲ್ಲ ಅಂದ್ರೂ ಕೂಡ ಬರೋದಿಲ್ಲ. ಆಧಾರ್ ರೇಷನ್ ಕಾರ್ಡ್ ಅಲ್ಲಿ ಮಾಹಿತಿಯಲ್ಲಿ ವ್ಯತ್ಯಾಸವಾದ್ರೂ ಕೂಡ ಹಣವನ್ನ ತಡೆ ಹಿಡಿಯಲಾಗುತ್ತೆ ಅಂತ ಹೇಳಲಾಗಿದೆ. ರೇಷನ್ ಕಾರ್ಡ್ ನಲ್ಲಿ ಮಹಿಳೆ ಕುಟುಂಬದ ಮುಖ್ಯಸ್ಥರಾಗಿರಬೇಕು, ಇಲ್ಲವಾದಲ್ಲಿ ಅಂತವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಾಗುತ್ತೆ. GST ರಿಟರ್ನ್ ಸಲ್ಲಿಕೆ ಮಾಡುವವರು
ಆದಾಯ ತೆರಿಗೆ ಮಾಡುವ ಕುಟುಂಬಗಳಿಗೆ ಗೃಹಲಕ್ಷ್ಮಿ ಯೋಜನೆ ಬಂದ್ ಅಂತ ಹೇಳಲಾಗಿದೆ. ಇನ್ನು ವೀಕ್ಷಕರೇ, BPL ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದಲ್ಲ ಎರಡು ಸಿಹಿ ಸುದ್ದಿ ಬಂದಿದೆ. ಮೊದಲನೇ ಸಿಹಿ ಸುದ್ದಿ ಏನಂದ್ರೆ ಇಂದಿರಾ ಕಿಟ್ ವಿತರಣೆ ಬಗ್ಗೆ. ಎರಡನೇ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಇನ್ ಮುಂದೆ OTP ಆಧಾರಿತ ರೇಷನ್ ವಿತರಣೆ ಮಾಡಲು ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು. ವೀಕ್ಷಕರೇ, ತುಂಬಾ ಜನ ಬಯೋಮೆಟ್ರಿಕ್ ಒತ್ತಿ ಪಡಿತರವನ್ನ ಪಡೆದುಕೊಳ್ತಾರೆ. ಬಯೋಮೆಟ್ರಿಕ್ ಒತ್ತುವಾಗ ತುಂಬಾ ಸಮಸ್ಯೆಗಳು ಆಗುತ್ತೆ, ವೆರಿಫಿಕೇಶನ್ ಫೇಲ್ ಆಗುತ್ತೆ, ಪಡಿತರ ವಿತರಣೆಯಲ್ಲಿ ತೊಂದರೆ ಆಗುತ್ತೆ. ಈಗ ರೇಷನ್ ಪಡೆಯಲು ಇನ್ಮುಂದೆ OTP ಸಾಕು ಅಂತ ಹೇಳಲಾಗ್ತಾ ಇದೆ. ಹೊಸ ಒಂದು ಯೋಜನೆ ಫ್ಯೂಚರ್ ಅಂತಾನೆ ಹೇಳ್ಬೋದು. ಕರ್ನಾಟಕ ಸರ್ಕಾರವು ಸಾರ್ವಜನಿಕ ಪಡಿತರ ವಿತರಣಾ ವ್ಯವಸ್ಥೆಯನ್ನ ಮತ್ತಷ್ಟು ಸುಲಭ ಮಾಡಲು, ಪಾರದರ್ಶಕ ಮಾಡಲು ಮತ್ತು ಜನಸ್ನೇಹಿಯಾಗಿ ಮಾಡಲು ಹೊಸ ಬದಲಾವಣೆಯನ್ನ ಜಾರಿಗೆ ತರಲು ಮುಂದಾಗ್ತಾ ಇದೆ. ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಇನ್ಮುಂದೆ ಫಲಾನುಭವಿಗಳಿಗೆ ಮಾಸಿಕ ಪಡಿತರ ವಿತರಣೆ ಮಾಡುವಾಗ OTP ಆಧಾರಿತ ವ್ಯವಸ್ಥೆಯನ್ನ ಬಳಸಲು ತೀರ್ಮಾನವನ್ನ ಮಾಡಬಹುದು ಅಂತ ಹೇಳಲಾಗಿದೆ. ಈ ಒಂದು OTP ಆಧಾರಿತ ನಿಮ್ಮ ರೇಷನ್ ಕಾರ್ಡ್ಗೆ ಲಿಂಕ್ ಇರುವ ಒಂದು OTP ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTP ಎಂಟರ್ ಮಾಡಿದ್ರೆ ಸಾಕು, ನಿಮಗೆ ಪಡಿತರ ವಿತರಣೆ ಮಾಡ್ತಾರೆ. ಹೆಬ್ಬಟ್ಟು ಗುರುತು ಹಾಕೋದು ಬೇಕಾಗಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಮುಖ್ಯವಾಗಿ ಇಂದಿರಾ ಕಿಟ್ ಕೂಡ ವಿತರಣೆಗೆ ಸರ್ಕಾರ ಈಗಾಗಲೇ ಒಂದು ಅಂತಿಮ ಹಂತಕ್ಕೆ ಬಂದಿದ್ದು, ಪಡಿತರ ಜೊತೆಗೆ ನಿಮಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ ಹಾಗೂ ತೊಗರಿಬೇಳೆ ಈ 4 ವಸ್ತುಗಳನ್ನು ಕೂಡ ಫ್ರೀಯಾಗಿ ಕೊಡಲಾಗುತ್ತೆ. ಅದೇ ತರ ಇದನ್ನ 3 ಭಾಗದಲ್ಲಿ ವಿಂಗಡಿಸಲಾಗಿದೆ. ವೀಕ್ಷಕರೇ, ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್. KSRTC ಸೇರಿದಂತೆ 4 ನಿಗಮಗಳ ನೌಕರರಿಂದ ಮತ್ತೆ ಮುಷ್ಕರ ಘೋಷಣೆಯಾಗಿದೆ. ಜನವರಿ 29ನೇ ತಾರೀಕಿಗೆ ಬೆಂಗಳೂರು ಚಲೋ. ಹೌದು, ವೇತನ ಹಿಂಬಾಕಿ ಮತ್ತು ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಕೆ ಆಗ್ರಹಿಸಿ KSRTC ಸೇರಿದಂತೆ 4 ಸಾರಿಗೆ ನಿಗಮಗಳ ನೌಕರರು ಮತ್ತೆ ಸರ್ಕಾರದ ವಿರುದ್ಧ ಮುಷ್ಕರವನ್ನ ಘೋಷಣೆ ಮಾಡಿದ್ದಾರೆ. ಇದೇ ಜನವರಿ 29ರಂದು ಬೆಂಗಳೂರು ಚಲೋ ಪ್ರತಿಭಟನೆ ನಡೆಸೋದಾಗಿ ಘೋಷಣೆ ಕೂಡ ಮಾಡಿದ್ದಾರೆ. ಸರ್ಕಾರದೊಂದಿಗೆ ಪದೇ ಪದೇ ಮಾತುಕತೆ ನಡೆಸಿದ್ರೂ ಕೂಡ ಯಾವುದೇ ಫಲಿತಾಂಶ ಸಿಗದ ಕಾರಣ ಬೆಂಗಳೂರಿನಲ್ಲಿ ಜನವರಿ 29ರಂದು ಬೆಳಗ್ಗೆ 10ರಿಂದ ಸಂಜೆ 4 ಗಂಟೆವರೆಗೂ ಸಾರಿಗೆ ನೌಕರರು ಪ್ರತಿಭಟನೆ ಮಾಡಲಿದ್ದಾರೆ. ಸೇವೆಯಲ್ಲಿ ವೃತ್ಯವಾಗುವ ಸಾಧ್ಯತೆ ಇದೆ. ಆದ್ರೆ ವೀಕ್ಷಕರೇ, ಕರ್ನಾಟಕದಲ್ಲಿ ಬಸ್ಗಳ ಸಂಚಾರ ಓಪನ್ ಇರುತ್ತೆ, ಬೆಂಗಳೂರಲ್ಲಿ ಮಾತ್ರ ಸಂಚಾರ ವೃತ್ಯದಲ್ಲಿ ಆಗ್ಬೋದು, ಅಂದ್ರೆ ಸಂಚಾರ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಲಾಗಿದೆ. ಜನವರಿ 29ನೇ ತಾರೀಕು ಬೆಳಗ್ಗೆ 10ರಿಂದ ಸಂಜೆ 4 ಗಂಟೆವರೆಗೂ ಬಸ್ ಸಂಚಾರದಲ್ಲಿ ಕೆಲವು ಅಡಚಣೆಗಳು ಆಗಬಹುದು ಅಂತ ಇಲ್ಲಿ ಹೇಳಲಾಗಿದೆ. ಇನ್ನು ಬನ್ನಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಗಿಲ್ಲಿಗೆ ಬಂಪರ್ 50 ಲಕ್ಷದ ಜೊತೆಗೆ ಐಷಾರಾಮಿ ಕಾರು. ಸುದೀಪ್ ಕಡೆಯಿಂದ ಬಿಗ್ ಅಮೌಂಟ್ ಕೂಡ. ಹೌದು ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಆಗಿ ಗಿಲ್ಲಿ ನಟ ಹೊರಹೊಮ್ಮಿದ್ದಾರೆ. ಅವರಿಗೆ ಅಭೂತಪೂರ್ವ ಗೆಲುವು ಸಿಕ್ಕಿದೆ ಅಂತ ಹೇಳ್ಬೋದು. 24 ಸ್ಪರ್ಧಿಗಳನ್ನ ಹಿಂದಿಕ್ಕಿ ಗೆಲುವನ್ನ ಕಂಡಿದ್ದಾರೆ. ರನ್ನರ್ ಅಪ್ ಸ್ಥಾನಕ್ಕೆ ರಕ್ಷಿತಾ ಶೆಟ್ಟಿ ಖುಷಿ ಪಟ್ಟಿದ್ದಾರೆ. ಗಿಲ್ಲಿ ನಟ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಒಂದು ಫ್ಯಾನ್ ಬೇಸ್ ಇರೋದ್ರಿಂದ ಅವರಿಗೆ ಓಟ್ ಆಗಿಯೂ ಬದಲಾಗಿದೆ. 40 ಕೋಟಿಗೂ ಅಧಿಕ ಓಟ್ ಅವರು ಪಡೆದುಕೊಂಡಿದ್ದಕ್ಕೆ ಸಾಕ್ಷಿಯಾಗಿದೆ. ಗಿಲ್ಲಿ ನಟಗೆ ವಿನ್ನಿಂಗ್ ಅಮೌಂಟ್ ಆಗಿ 50 ಲಕ್ಷ ರೂಪಾಯಿ ಸಿಕ್ಕಿದೆ ವೀಕ್ಷಕರೇ. ಇದು ಪ್ರತಿ ಬಾರಿ ವಿನ್ನರ್ಗೂ ಸಿಗುತ್ತಿದ್ದ ಮೊತ್ತ. ಆದ್ರೆ ಈ ಬಾರಿ ಗಿಲ್ಲಿ ಅವರಿಗೆ ಬಂಪರ್ ಲಾಟ್ರಿನೇ ಹೊಡೆದಿದೆ. ಯಾಕಂದ್ರೆ ಒಂದು ಕಾರು ಕೂಡ ಸಿಕ್ಕಿದೆ ಅಂತ ಇಲ್ಲಿ ಹೇಳಲಾಗಿದೆ. ಮಾರುತಿ ವಿಕ್ಟೋರಿಸ್ ಕಳೆದ ವರ್ಷ ಪರಿಚಯ ಮಾಡಲಾಗಿತ್ತು. ಈ ಕಾರು 1490cc ಇಂಜಿನ್ ಹೊಂದಿದೆ. ಗ್ಲೋಬಲ್ ನ ಕ್ಯಾಪ್ ಅಲ್ಲಿ 5 ಸ್ಟಾರ್ ರೇಟಿಂಗ್ ಕೂಡ ಹೊಂದಿಕೊಂಡಿದ್ದು, ಈ ಕಾರು ಗಿಲ್ಲಿಗೆ ಸಿಕ್ಕಿರೋದು ಅಭಿಮಾನಿಗಳ ಖುಷಿಗೆ ಕಾರಣವಾಗಿದೆ ಅಂತ ಹೇಳ್ಬೋದು. ಇನ್ನು ಸುದೀಪ್ ಅವರ ಕಡೆಯಿಂದ 10 ಲಕ್ಷ ರೂಪಾಯಿ ಸಿಗುತ್ತೆ ಅಂತಾನು ಕೂಡ ಘೋಷಣೆ ಮಾಡಲಾಗಿದೆ ಅಂತ ವೀಕ್ಷಕರೇ. ಬನ್ನೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಈಗ ತಮಿಳುನಾಡಲ್ಲೂ ಕೂಡ ಕರ್ನಾಟಕದ ರೀತಿಯಲ್ಲಿ ಮಹಿಳೆಯರಿಗಲ್ಲ ಪುರುಷರಿಗೆ ಉಚಿತ ಬಸ್ ಪ್ರಯಾಣ ಅಂತ ಘೋಷಣೆ ಮಾಡಲಾಗಿದೆ ಅಂತೆ. ಭೂಮಿ ಇಲ್ಲದವರಿಗೆ ಮನೆ. AIADMK ಪಕ್ಷದ ಪ್ರಣಾಳಿಕೆಯಲ್ಲಿ ಭರ್ಜರಿ ಆಫರ್ ಮೇಲೆ ಆಫರ್ ಅಂತಾನೆ ಹೇಳ್ಬೋದು. ಕರ್ನಾಟಕದ ಯೋಜನೆಗಳನ್ನ ಮಾದರಿಯಾಗಿಡ್ಕೊಂಡು ಅಲ್ಲಿ ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣ ತಮಿಳುನಾಡಲ್ಲಿ ಘೋಷಣೆ ಮಾಡಿದ್ದು ಕೂಡ ಒಂದು ಬಂಪರ್ ಲಾಟ್ರಿ ಅಂತ ಹೇಳ್ಬೋದು ಪುರುಷರಿಗೂ ಕೂಡ. ಆದ್ರೆ ಇದು ನಮ್ಮ ಕರ್ನಾಟಕದಲ್ಲಿ ಅಲ್ಲ, ತಮಿಳುನಾಡು ರಾಜ್ಯದಲ್ಲಿ. ಹೌದು ವೀಕ್ಷಕರೇ, ತಮಿಳುನಾಡಿನಲ್ಲಿ ಎಲ್ಲಾ ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಯೋಜನೆ ಕೊಡೋದಾಗಿ ಒಂದು ಚುನಾವಣೆ ಪ್ರಣಾಳಿಕೆಯಲ್ಲಿ ಭರ್ಜರಿ ಆಫರ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಯಾವ ತರ ಇಲ್ಲಿ ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು ನೋಡಿ, ಅದೇ ತರ ಚುನಾವಣೆ ಮುಂಚೆ ಈಗ ತಮಿಳುನಾಡಿನಲ್ಲಿ AIADMK ಪಕ್ಷದ, ಅಂದ್ರೆ AIADMK ಎಂಬುವ ಪಕ್ಷ ಅಲ್ಲಿ ಈ ತರ ಒಂದು ಘೋಷಣೆ ಮಾಡಿದ್ದು ಪುರುಷರ ಒಂದು ಓಟ್ಗಳನ್ನ ಆಕರ್ಷಿಸಲು ಈ ಒಂದು ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂಬುದನ್ನು ನೀವು ನಮಗೆ ಬೇಗನೆ ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿದೆ. ಬಂಗಾರ ಮತ್ತು ಬೆಳ್ಳಿ ಈಗ ಖರೀದಿ ಮಾಡ್ಬೇಕಾ ಬೇಡವಾ? ಎದಕ್ಕಂದ್ರೆ ಬಂಗಾರದ ಬೆಲೆ ನಿಮಗೆ ಗೊತ್ತಿರಬಹುದು, 1,43,000 ರೂಪಾಯಿ ಆಗಿರುವಂತದ್ದು 10 ಗ್ರಾಮ್ 24 ಕ್ಯಾರೆಟ್ ಚಿನ್ನ. ಅದೇ ತರ 1 kg ಬೆಳ್ಳಿ ದರವೂ ಕೂಡ 2,95,000 ರೂಪಾಯಿಗೆ ಬಂದು ನಿಂತಿದೆ.
ಇನ್ನು 5,000 ರೂಪಾಯಿ ದಾಟಿದರೆ 3 ಲಕ್ಷ ರೂಪಾಯಿ. ಭಾರತದ ಇತಿಹಾಸದಲ್ಲೇ ಬೆಳ್ಳಿ ದರ ಇಷ್ಟೊಂದು ದರ ಏರಿಕೆ ಆಗಿದ್ದಕ್ಕೆ ಕಾರಣವೂ ಕೂಡ ಗೊತ್ತಾಗಿದೆ. ವೀಕ್ಷಕರೇ, ಒಂದು ಕಡೆಗೆ ಚೀನಾದವರು ಬೆಳ್ಳಿಯನ್ನು ಉತ್ಪಾದನೆ ಕೂಡ ಮಾಡ್ತಾ ಇದ್ರು, ಅದೇ ತರ ಬೆಳ್ಳಿಯನ್ನು ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದ್ರು. ಆದ್ರೆ ಚೀನಾದವರು ಈಗ ಎಕ್ಸ್ಪೋರ್ಟ್ ಅನ್ನ ಬಂದ್ ಮಾಡಿದ್ದಾರೆ. ಬೆಳ್ಳಿ ಸಪ್ಲೈ ಕಡಿಮೆ ಆಗಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇನ್ನು ಎರಡನೇದಾಗಿ ಮುಖ್ಯವಾಗಿ ಅಮೆರಿಕ ಮತ್ತು ಭಾರತದ ನಡುವೆ ಒಂದು ಏನು ತೆರಿಗೆ ನಿಯಮಗಳಿದ್ದಾವೆ ಅದರಲ್ಲಿ ಬದಲಾವಣೆ ಆಗಿದೆ. ಅದರ ಮೇಲೂ ಕೂಡ ಬಂಗಾರದಲ್ಲಿ ಹೂಡಿಕೆ ಮಾಡುವವರ ಸಂಖ್ಯೆ, ರಾಷ್ಟ್ರಗಳ ಸಂಖ್ಯೆ ಚೀನಾ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಯುರೋಪ್ ದೇಶಗಳಾಗಿರ್ಬೋದು, ಎಲ್ಲರೂ ಕೂಡ ಜಾಸ್ತಿ ಮಾಡಿದ್ದಾರೆ. ಹೀಗಾಗಿ ಇಳಿಕೆ ಆಗಿದ್ದ ಬಂಗಾರ ದಿಢೀರನೆ ಏರಿಕೆ ಆಗಿದೆ. ವೀಕ್ಷಕರೇ, ಒಂದು ವೇಳೆ ಎಲ್ಲ ದೇಶಗಳು ಕೂಡ ಬಂಗಾರವನ್ನ ಖರೀದಿ ಮಾಡೋದು ಸ್ಟಾಪ್ ಮಾಡಿದರೆ ಅಥವಾ ಚೀನಾದವರು ತಮ್ಮ ಒಂದು ಎಕ್ಸ್ಪೋರ್ಟ್ ಅನ್ನ ಬಂಗಾರ ಬೆಳ್ಳಿ ಜಾಸ್ತಿ ಮಾಡಿದರೆ, ಹೊರ ದೇಶಕ್ಕೂ ಕೂಡ ಅದನ್ನ ರಫ್ತು ಮಾಡೋದಕ್ಕೆ ಶುರು ಮಾಡಿದರೆ ಅವಾಗ ಇದರ ಬೆಲೆಯಲ್ಲಿ ಇಳಿಕೆ ಆಗ್ಬೋದು. ಆದ್ರೆ ಸದ್ಯಕ್ಕೆ 1,43,500 ರೂಪಾಯಿ ಆಗಿದ್ದು ಒಂದು ಶಾಕಿಂಗ್ ಸುದ್ದಿ. ಅದೇ ತರ ಬೆಳ್ಳಿ ಕೂಡ ಇಂಡಸ್ಟ್ರಿಯಲ್ಗಳಲ್ಲಿ, ಸಿಲ್ವರ್, ಇದು ಒಂದು ಸೋಲಾರ್ ಪ್ಯಾನಲ್ಸ್ಗಳಲ್ಲಿ, ಎಲೆಕ್ಟ್ರಿಕ್ ಬ್ಯಾಟ್ರಿಗಳಲ್ಲಿ, ಇವಿಸ್ಗಳಲ್ಲಿ ಎಲ್ಲ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇದರ ಬೆಲೆ ಕೂಡ ಈಗ 2,95,000 ರೂಪಾಯಿ ಆಗಿದೆ. ಇನ್ನು ಕೊನೆಯದಾಗಿ ವೀಕ್ಷಕರೇ, ನಮ್ಮ ಕರ್ನಾಟಕದಲ್ಲಿ ಈಗ ಒಣ ಹವೆ ಮುಂದುವರಿಯಲಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿತ್ತು, ಕೆಲವು ಜಿಲ್ಲೆಗಳಲ್ಲಿ ತುಂತುರು ಮಳೆ ಕೂಡ ಆಗಿತ್ತು. ಆದರೆ ಈಗ ಜನವರಿ 2ನೇ ವಾರದಿಂದ ಯಾವುದೇ ರೀತಿ ಮಳೆ ಇರಲ್ಲ. ಆದರೆ ವೀಕ್ಷಕರೇ, ಮುಖ್ಯವಾಗಿ ಚಳಿ ಪ್ರಮಾಣ ರಾತ್ರಿ ಸಮಯದಲ್ಲಿ ಇರುತ್ತೆ ಅಂತ ಹೇಳಲಾಗಿದ್ದು, ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿಲಿನ ಪ್ರಮಾಣ ಇರಲಿದೆ. ಇಷ್ಟು ದಿನ ಮಳೆ ಚಳಿ ಅಂತ ಕಂಗಾಲಾಗಿದ್ದ ಜನರಿಗೆ ಸೂರ್ಯನ ಬಿಸಿಲು ಈಗ ತಾಗಲಿದೆ ಅಂತ ಹೇಳ್ಬೋದು. ಫೆಬ್ರವರಿಯಿಂದ ಮತ್ತೆ ರಣ ಬಿಸಿಲು ಶುರುವಾಗುತ್ತೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇವರೆಗೂ ಕೂಡ ಬಿಸಿಲು ಇರುತ್ತೆ ಅಂತ ಹೇಳಲಾಗಿದೆ. ಮಳೆ ಪ್ರಮಾಣ, ಚಳಿ ಪ್ರಮಾಣ ಈಗ ಕಡಿಮೆ ಆಗಲಿದೆ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೆ ನಾವು ಉತ್ತರ ಕೂಡ ಕೊಡಲಿದ್ದೇವೆ.